ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೋಳಿಗೆ ಮತ್ತು ಕಟ್ಟಿನ ಸಾಂಬಾರನ್ನ ನಮ್ಮಮ್ಮ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ನಮ್ಮಮ್ಮ ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ. ಪ್ರತಿಯೊಂದು ಅಡುಗೆನೂ ಕೂಡ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಅದು ಸಾಂಬಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಎಲ್ಲದನ್ನು ಕೂಡ ತುಂಬ ರುಚಿಯಾಗಿ ಮಾಡ್ತಾರೆ. ಸೊ ನಮ್ಮಮ್ಮ ಮಾಡೋ ಕಟ್ಟಿನ ಸಾಂಬಾರು ಕೂಡ ತುಂಬ ಇಷ್ಟ ನಮಗೆ. ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಳೆಯನ್ನು ಬೇಯಿಸ್ಕೊಂಡು ಅದನ್ನು ಕಟ್ಟನ್ನು ಅಂದರೆ ಎಕ್ಸ್ಟ್ರಾ ಆಗಿರ್ತಕ್ಕಂಥ ನೀರನ್ನು ಬಸ್ತಿ ಇಟ್ಕೊಂಡಿದ್ರು. ಮೊದಲು 2 ಲೋಟ ಬೇಳೆ ತೊಗೊಂಡು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ರು. ನೀರು ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಅದು ನೀರು ಕಾಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬೇಳೆನ ಹಾಕ್ಕೊಂಡು ಬೇಯಿಸ್ಕೋಬೇಕು ಈ ರೀತಿ. ಆಮೇಲೆ ಅದು ಸ್ವಲ್ಪ ಬೆಂದ ನಂತರ ಏನು ಮಾಡಿದರು, ಅಮ್ಮ ಕಟ್ಟನ್ನು ಬಸ್ಕೊಂಡಿದ್ದಾರೆ ಒಂದು ಪಾತ್ರೆಯಲ್ಲಿ. ಅದು ನೋಡಿದಾಗ ಸ್ವಲ್ಪ ಗೊತ್ತಾಗುತ್ತೆ ಸಾಫ್ಟ್ ಆಗಿದೆ ಅಂತ ಹೇಳಿ. ಬೇಳೆ ಸ್ವಲ್ಪ ಈ ರೀತಿಯಾಗಿ ಬೆಂದ ನಂತರ ನೀರು ಎಕ್ಸ್ಟ್ರಾ ಇರೋದನ್ನು ಒಂದು ಪಾತ್ರೆಯಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ ಆ ರೀತಿಯಾಗಿ ಬಸ್ತು ಸೈಡಿಗೆ ಇಟ್ಕೋಬೇಕು. ಆ ಬಂದಂಥ ಕಟ್ಟಿಂದ ಸಾಂಬಾರು ಮಾಡ್ತಾರೆ. ಅದಕ್ಕೆ ಏನೇನು ಜೋಡಿಸ್ಕೊಂಡಿದ್ದಾರೆ ಅಮ್ಮ ಅಂದರೆ ಮೆಂತ್ಯಕಾಳು ತೊಗೊಂಡಿದ್ದಾರೆ, ಚಕ್ಕೆನ ಜಾಸ್ತಿ ತೊಗೊಂಡಿದ್ದಾರೆ, ಮತ್ತು ಬಾಲ್ಮೆಣಸು ಚಕ್ರಮಗುನು ಕೂಡ ತೊಗೊಂಡಿದ್ದಾರೆ, ಮತ್ತು ಸ್ವಲ್ಪ ಗಸಗಸೆ 1 ಸ್ಪೂನ್ನಷ್ಟು, ಮತ್ತು 4 ಏಲಕ್ಕಿ ತೊಗೊಂಡಿದ್ದಾರೆ, 2 ಹಿಡಿಯುವಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ರು, ಮತ್ತು 2 ಹಿಡಿಯುವಷ್ಟು ಜೀರಿಗೆ ತೊಗೊಂಡಿದ್ರು. ಕೊತ್ತಂಬರಿ ಕಾಳನ್ನ ಸ್ವಲ್ಪ ಎಕ್ಸ್ಟ್ರಾ 2 ಹಿಡಿಗಿಂತ ಜಾಸ್ತಿ ತೊಗೊಂಡಿದ್ರು. ನೋಡಿ ಚಕ್ಕೆನೂ ಕೂಡ ಇಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ. ಯಾಕೆ ಇಷ್ಟೊಂದು ತೊಗೊಂಡಿದ್ದಾರೆ, ಇಷ್ಟೊಂದು ಹಾಕಿ ಸಾಂಬಾರು ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಇಲ್ಲ, ಅಮ್ಮ ಏನು ಮಾಡಿದರು ಅಂದರೆ ನನಗೆ ಸ್ವಲ್ಪ ಪೌಡ್ರ್ ಬೇಕಿತ್ತು ಅಂದಿದ್ದಕ್ಕೆ ಅವರು ಎಕ್ಸ್ಟ್ರಾನ ಪೌಡ್ರ್ ಜಾಸ್ತಿ ಮಾಡಿಕೊಟ್ರೆ ನಾನು ಯಾವಾಗಾದರೂ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಮಾಡ್ತಾಯಿದ್ದಾರೆ. ನೋಡಿ ಕೊತ್ತಂಬರಿ ಮತ್ತು ಜೀರಿಗೆನ ಡ್ರೈ ಫ್ರೈ ಮಾಡ್ತಾಯಿದ್ದಾರೆ. ಅದಾದ ನಂತರ ಸ್ವಲ್ಪ ಮೆಂತ್ಯಕಾಳು 1 ಸ್ಪೂನಷ್ಟು ಮೆಂತ್ಯಕಾಳು, 4 ಏಲಕ್ಕಿ ತೊಗೊಂಡಿದ್ದಾರೆ, ಅದನ್ನು ಕೂಡ ಡ್ರೈ ಫ್ರೈಯೇ ಮಾಡ್ತಾಯಿದ್ದಾರೆ. ಅದಾದ ನಂತರ ಗಸಗಸೆ 1 ಸ್ಪೂನ್ ತೊಗೊಂಡಿದ್ರಲ್ಲ ಅದನ್ನು ಕೂಡ ಡ್ರೈ ಫ್ರೈ ಮಾಡಿದ್ದಾರೆ. ಎಲ್ಲದನ್ನು ಕೂಡ ಡ್ರೈ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ರು ಅಮ್ಮ. ಸ್ವಲ್ಪ ಇಲ್ಲಿ ನೋಡಿ ಕೆಲವೊಂದು ಐಟಮ್ ಮಾತ್ರ ಜಾಸ್ತಿ ಹಾಕಿದ್ದಾರೆ ಅಷ್ಟೇ, ಕೊತ್ತಂಬರಿ, ಜೀರಿಗೆ ಮತ್ತು ಚಕ್ಕೆ, ಈ 3 ಮಾತ್ರ ಜಾಸ್ತಿ ತೊಗೊಂಡಿದ್ದಾರೆ. ಉಳಿದಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ. ಮಿಕ್ಸು ಮಸಾಲೆ ಅಂದರೆ ಚಕ್ರಮಗ್ಗು, ಸ್ವಲ್ಪ ಬಾಲ್ಮೆಣಸು ನೋಡಿ ಕಾಣಿಸ್ತಾ ಇದೆ, ಇದು ಚಕ್ಕೆ ಮಾತ್ರ ಜಾಸ್ತಿ ತೊಗೊಂಡಿದ್ದಾರೆ. ಗಸಗಸೆನೂ ಕೂಡ 1 ಸ್ಪೂನ್ ತೊಗೊಂಡಿದ್ದಾರೆ. ನೋಡಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಕಾಳು 2 ಹಿಡಿಯುವಷ್ಟು, ಅಂದರೆ ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ತೊಗೊಂಡಿದ್ದಾರೆ. ಜೀರಿಗೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಷ್ಟೇ. ಇದನ್ನು ಫ್ರೈ ಮಾಡಾದಮೇಲೆ ಪೌಡ್ರ್ ಮಾಡ್ಕೋಬೇಕು ತರಿಯಾಗಿ, ಅಮ್ಮ ಮಾಡ್ಕೊಳ್ತಾ ಇದ್ರು. ಸೊ ಈ ರೀತಿ ತರಿಯಾಗಿ ಚಕ್ಕೆ ಅದನ್ನು ಪೌಡ್ರ್ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಏನು ಫ್ರೈ ಮಾಡಿದ್ರಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿದರು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಪೌಡ್ರು ಮಾಡಿ ಕೊಟ್ಟಾದಮೇಲೆ ನೋಡಿ ಜಾಸ್ತಿ ಪೌಡ್ರ್ ಮಾಡಿಕೊಂಡ್ರು ಅಮ್ಮ. ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ರೀತಿಯಾಗಿ ಈ ಪೌಡ್ರನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂದರೆ ನಮಗೆ ಸಾಂಬಾರು ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಇನ್ಸ್ಟಂಟಾಗಿ ಈರುಳ್ಳಿ, ಬೆಳ್ಳುಳ್ಳಿ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈ ಪೌಡ್ರ್ ಸ್ವಲ್ಪ 1 ಸ್ಪೂನ್ ಬೇಕಾದ್ರೆ 1 ಸ್ಪೂನ್ ಹಾಕ್ಕೋಬೋದು. ಅಮ್ಮ ನೋಡಿ ಅವತ್ತು ಮಾಡೋದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ರು, ಮೀಡಿಯಮ್ ಸೈಜ್ 1 ಈರುಳ್ಳಿ, ಕರಿಬೇವು, ಮತ್ತು ಇದಕ್ಕೆ 1-2 ಬೆಳ್ಳುಳ್ಳಿ, ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಂಡ್ರು ಅವರು. ಕೆಲವರು ಒಣ ಕೊಬ್ಬರಿ ಹಾಕ್ತಾರೆ, ಇನ್ನು ಕೆಲವರು ಹಸಿ ಕೊಬ್ಬರಿನೂ ಕೂಡ ಹಾಕ್ತಾರೆ. ನಮ್ಮಮ್ಮ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ರು, ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ಖಾರಕ್ಕೆ ಬೇಕಾದಷ್ಟು ಒಣ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡ್ರು. ಆಮೇಲೆ ಇವ್ರು ಏನು ಮಾಡ್ತಾರೆ ಯಾವಾಗಲೂ ಅಂದರೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾರೆ, ಅದು ತುಂಬ ರುಚಿ ಕೊಡುತ್ತೆ ಸಾಂಬಾರಿಗೆ. ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಎಲ್ಲದನ್ನು ಕೂಡ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಕೊಂಡ್ರು. ಅದನ್ನು ಏನು ಮಾಡ್ತಾರೆ ಆಮೇಲೆ ನೋಡಿ ಇದನ್ನು 1 ಚಿಟಿಕೆ ಆದರೂ ಸರಿ ಅಥವಾ 1 ಸ್ಪೂನ್ ಆದರೂ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರಂತ ನೋಡಿಕೊಂಡು ಮಿಕ್ಸಿ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಒಂದು ಕಟ್ಟ ಇತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರು. ಅದಾದ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ರು, ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಟರು. ಆಮೇಲೆ 1 ಈರುಳ್ಳಿನ ಒಗ್ಗರಣೆಗೆ ಸಪ್ರೇಟ್ ಹೆಚ್ಕೊಂಡಿದ್ರು ಅಮ್ಮ, ಅದನ್ನು ಕೂಡ ಹಾಕ್ಬಿಟ್ಟು ಕರಿಬೇವು ಮತ್ತು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದಾರೆ. ನೋಡಿ ಇದನ್ನು ಫ್ರೈ ಮಾಡಿಕೊಂಡ್ರು. ಇವರು ಸ್ವಲ್ಪ ಸಾಂಬಾರು ಮಾಡೋ ಮೆಥಡು ಡಿಫ್ರೆಂಟ್ ಇರುತ್ತೆ, ಹಾಗಾಗಿ ನಮಗೆಲ್ಲ ತುಂಬ ಇಷ್ಟ. ಅದು ಸ್ವಲ್ಪ ಫ್ರೈ ಆದಮೇಲೆ ಒತ್ತುತ್ತೆ ಅಂತೇಳಿ ಏನು ಮಾಡಿದ್ರು, ಕಟ್ಟಿತ್ತಲ್ಲ ಬೇಳೆ ಕಟ್ಟು, ಅದನ್ನು ಸ್ವಲ್ಪ ಹಾಕಿ ಕುದಿಸ್ಕೊಂಡ್ರು. ಅದಾದ ನಂತರ ಏನು ಮಸಾಲೆದು ಎಲ್ಲ ಇತ್ತಲ್ಲ ಕಟ್ಟು ಉಳಿದಿದ್ದು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರು. ಇಷ್ಟಾದರೆ ಸಾಂಬಾರು ರೆಡಿ. ಅದಾದ ನಂತರ ಬೇಳೆಯನ್ನು ಬಸ್ದಿಟ್ಕೊಂಡಿದ್ರಲ್ಲ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿ ಕುದಿಸ್ಕೊತಾ ಇದ್ರು. ಅದಕ್ಕೆ ಜೊತೆಗೆ 2 ಲೋಟ ಬೇಳೆಗೆ 2 ಲೋಟ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ರಿ ಅದಕ್ಕೆ. ಆಮೇಲೆ ಅದನ್ನು ಕೂಡ ಹೂರಣ ಮಾಡಿಕೊಂಡ್ರು. ಬೇಳೆನ ಮಿಕ್ಸಿಗೆ ಹಾಕಿದ ಮೇಲೆ ಅದು ನುಣ್ಣಗೆ ರುಬ್ಬಿದ ನಂತರ ಈ ರೀತಿಯಾಗಿ ಹೂರಣ ಬಂದಿದೆ. ಇದು ಹೋಳಿಗೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಹೂರಣ.
ಇನ್ನು ಇದಕ್ಕೆ ಕಣಕ ಹೇಗೆ ಮಾಡ್ತಾರೆ ಅಂದರೆ ಮೈದಾ ಹಿಟ್ಟನ್ನು ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಆಲ್ರೆಡಿ ಅಮ್ಮ ಕಲಿಸಿಟ್ಟಿದ್ರು. ಇಲ್ಲಿ ಬಹುತ್ ಬಡಿಯ ಈ ಮೈದಾನ ತೊಗೊಂಡಿದ್ದಾರೆ. ಇದಕ್ಕೆ ನೀರು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿಟ್ಟಿದ್ರು ಈ ರೀತಿಯಾಗಿ. ಆಮೇಲೆ ಹೂರಣನೂ ರೆಡಿಯಾಗಿದೆ. ಅಮ್ಮ ಈಸಿ ಮೆಥಡಾಗಿ ಏನು ಮಾಡಿದ್ದಾರೆ ಹೂರಣನ ಅಂದರೆ, ಒಂದು ಹೋಳಿಗೆಗೆ ಎಷ್ಟೆಷ್ಟು ಫಿಲ್ ಮಾಡ್ತೀವಲ್ಲ ಹೂರಣ ಅಷ್ಟನ್ನು ಸಪ್ರೇಟಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ರು ಅವರು. ಅದಾದ ನಂತರ ಹಿಟ್ಟನ್ನು 1 ಅವರ್ಗಿಂತ ಮುಂಚೆ ಕಲಸಿಟ್ಟಿದ್ರು. ನೋಡಿ ಇಲ್ಲಿ ಗೊತ್ತಾಗ್ತಿದೆ ನಿಮಗೆ ಯಾವ ಹದಕ್ಕೆ ಕಲಿಸಿದ್ದಾರೆ ಅಂತೇಳಿ. ಅದು ಚೆನ್ನಾಗಿ ನೆಂದ ಮೇಲೆ ಈ ರೀತಿಯಾಗಿ ಸಾಫ್ಟ್ ಆಗಿದೆ. ಕಲಿಸ್ಬೇಕಾದ್ರೆ ಸ್ವಲ್ಪ ಮೃದುವಾಗಿ ಕಲಿಸಿದರೆ ಅದು ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡೋದಕ್ಕೆ. ಮತ್ತೊಂದು ಸರಿ ಹೋಳಿಗೆ ಮಾಡುವಾಗ ಹಿಟ್ಟನ್ನೆಲ್ಲ ರೊಟೇಟ್ ಮಾಡಿ ಹಾಕ್ಕೊಂಡ್ರು. ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಹೂರಣನ ಈ ರೀತಿಯಾಗಿ ಹೋಳಿಗೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಯಾಕಂದರೆ ಪ್ರತಿ ಸರಿಗೂ ನಾವು ಈ ರೀತಿಯಾಗಿ ಹಿಟ್ಟು ತೊಗೋಬೇಕು. ನೋಡಿ ಈ ಸೈಜಿಗೆ ತೊಗೊಂಡ್ರೆ ಅದಕ್ಕೆ ಕೈಯಲ್ಲಿ ಹಿಟ್ಟು ಮುಟ್ಟಿರ್ತೀವಲ್ವ, ಹೂರಣನೂ ಆವಾಗಲೇ ತೊಗೊಳ್ಳೋದ್ರಿಂದ ಅದೇನಾಗುತ್ತೆ ಕೈಗೆಲ್ಲ ಹೂರಣ ಮೆತ್ಕೊಂಡ್ಬಿಡುತ್ತೆ. ಈಗ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಈ ರೀತಿಯಾಗಿ ನೋಡಿ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಮಾಡಿಕೊಂಡು ಮೊದಲೇ ಇಟ್ಕೊಳ್ಳೋದ್ರಿಂದ ಕೈಯೆಲ್ಲ ಹೂರಣ ಆಗೋದಿಲ್ಲ, ಈಸಿಯಾಗಿ ತುಂಬೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಅಮ್ಮ ಹಿಟ್ಟಿನ ಹೋಳಿಗೆ ಮಾಡ್ತಾ ಇದ್ದಾರೆ. ಅಂದರೆ ನಾವು ಸೈಡಿಗೆಲ್ಲ ಹಚ್ಕೊಳ್ಳೋದಕ್ಕೆ ಒಡ್ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದಾರೆ. ಅದನ್ನು ಫಿಲ್ ಮಾಡಿದ ನಂತರ ಮಣೆ ನೋಡ್ರಿ ಒಂದು ಕೆಳಗಡೆ ಪೇಪರ್ ಹಾಕಿ ಮೇಲೆ ವೈಟ್ ಬಟ್ಟೆ ಕಟ್ಟಿದ್ದಾರೆ. ಸೊ ಪೇಪರಲ್ಲೇ ಡೈರೆಕ್ಟಾಗಿ ಉದುತ್ತಾ ಇಲ್ಲ. ಈ ರೀತಿಯಾಗಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಲಟ್ಟಿಸ್ಕೋಬೇಕು ಹೋಳಿಗೆನ. ತೆಳ್ಳ ಬೇಕಂದರೆ ತೆಳ್ಳ, ಸ್ವಲ್ಪ ಮೀಡಿಯಮ್ ದಪ್ಪ ಬೇಕಂದರೆ ಮೀಡಿಯಮ್ ದಪ್ಪ ಅದನ್ನು ಲಟ್ಟಿಸ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ರೊಟೇಟ್ ಮಾಡ್ಕೋಬೇಕು. ಹೋಳಿಗೆ ಮಾಡಬೇಕಾದ್ರೆ ರೊಟ್ಟಿ ಉದ್ದೋ ಥರ ಮಾಡಿದರೆ ಅದು ಸರಿಯಾಗಿ ಬರಲ್ಲ. ನಾವು ಮಣೆನೇ ರೊಟೇಟ್ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ನೀಟಾಗಿ ಬರುತ್ತೆ, ಕೀಳೋದಿಲ್ಲ. ಅದಾದ ನಂತರ ಅಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ರು. ಸೊ ಅಂಚು ಕಾದ ನಂತರ ಹೋಳಿಗೆನ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ, ಎಷ್ಟು ಬೇಕಷ್ಟು ನೋಡಿ. ಆಮೇಲೆ ಸೈಡಿಗೆ ಸ್ವಲ್ಪ ನಾವು ಕ್ರಾಸ್ ಮಾಡಿ ನೋಡಿದರೆ ಅದು ಬೆಂದಿದೆಯಲ್ಲ ಅಂತ ಗೊತ್ತಾಗುತ್ತೆ. ಈ ರೀತಿ ರೊಟೇಟ್ ಮಾಡಿ ಹಾಕಬೇಕು. ಉಬ್ಬಿ ಬರುತ್ತೆ ಚೆನ್ನಾಗಿ ಇಟ್ಟು ನೆಂದಿತ್ತು ಅಂದರೆ. ಆಮೇಲೆ ನಾವು ಈ ಥರ ಸಿಬ್ಲಿ ಅಂತ ಹೇಳ್ತೀವಿ. ಇದಕ್ಕೆ ತೆಕ್ಕೊಂಡಾದ್ಮೇಲೆ ಒಂದಾದ್ಮೇಲೆ ಒಂದು ಫೋಲ್ಡ್ ಮಾಡಿ ಯಾವುದಾದ್ರೂ ಒಂದು ಟ್ರೇಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಹೋಳಿಗೆ ನೀಟಾಗಿ ಕೆಡದೆ ಚೆನ್ನಾಗಿ ಬರ್ತವೆ. ಮೇನ್ ಇಲ್ಲಿ ಹಿಟ್ಟು ಚೆನ್ನಾಗಿರಬೇಕು, ಹೂರಣನೂ ಕೂಡ ಒಂದು ಹದಕ್ಕಿರಬೇಕು. ತುಂಬ ತೆಳುವೂ ಆಗಬಾರ್ದು, ತುಂಬ ಗಟ್ಟಿಗೂ ಆಗಬಾರ್ದು. ಮೀಡಿಯಮ್ ಆಗಿತ್ತು ಅಂದರೆ ಹೋಳಿಗೆ ಸಾಫ್ಟಾಗಿ ಬರ್ತವೆ. ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ನೋಡಿಕೊಂಡು ಯಾವ ಹದಕ್ಕೆ ಕಲಿಸ್ಕೋಬೇಕು, ಹೂರಣ ಹೇಗೆ ಬಂದಿದೆ ಅನ್ನೋದನ್ನು ನೋಡ್ಕೊಂಡು ಕಲಿಸ್ಕೊಳ್ಳಿ, ಆಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಒಂದು ಸರಿ ನೋಡಿದಾಗ ಅರ್ಥ ಆಗಲಿಲ್ಲ ವಿಡಿಯೋ ಅಂದರೆ ಇನ್ನೊಂದು ಸರಿ ನೋಡಿಬಿಟ್ಟು ಹೇಗೆ ಮಾಡೋದು ಕಟ್ಟಿನ ಸಾಂಬಾರನ್ನ, ಏನೇನೆಲ್ಲ ಹಾಕಬೇಕು ಅನ್ನೋದು ಐಡಿಯಾ ಬರುತ್ತೆ. ಮತ್ತು ಪರ್ಫೆಕ್ಟಾಗಿ ಕೂಡ ನಾವು ಸಾಂಬಾರು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಹೋಳಿಗೆನೂ ಕೂಡ ನಾವು ಮತ್ತೆ ನೋಡಿದಾಗ ಪರ್ಫೆಕ್ಟಾಗಿ ಮಾಡ್ತೀವಿ. ನನಗಂತೂ ನಮ್ಮಮ್ಮ ಮಾಡೋ ಸಾಂಬಾರು ಮತ್ತು ಹೋಳಿಗೆ ಅಂದರೆ ತುಂಬ ಇಷ್ಟ. ನಾನು ಮಾಡ್ತೇನೆ, ಬಟ್ ನಮ್ಮಮ್ಮನ ಟೇಸ್ಟ್ ಮಾಡಲಿಕ್ಕೆ ನಾನು ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಟೇಕ್ ಕೇರ್.